ಅಜ್ಞಾತ ಆರೋಪಕ್ಕೆ ಗಳಗಳನೆ ಕಣ್ಣೀರಿಟ್ಟ ಗಜಾನನ ಮಂಗಸುಳಿ ಸವತಿಗೆ ಭಾವುಕ ಸವಾಲ್. ವಿಧಾನಸಭಾ ಚುನಾವಣೆಯಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಎಂಬ ಶಾಸಕ ಲಕ್ಷ್ಮಣ ಸವದಿಯವರ ಹೇಳಿಕೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸುಳಿ ಗಳಗಳನೆ ಕಣ್ಣೀರಿಟ್ಟಿದ್ದಾರೆ. ಈ ಆರೋಪವನ್ನು ತೀವ್ರವಾಗಿ ಖಂಡಿಸಿರುವ ಮಂಗಸುಳಿ ಸವದಿಗೆ ಭಾವನಾತ್ಮಕವಾಗಿ ಸವಾಲೆಸೆದಿದ್ದಾರೆ. ಅಥಣಿ ಕ್ಷೇತ್ರದಲ್ಲಿ ಮೂಲ ಕಾಂಗ್ರೆಸ್ ಬಣದಲ್ಲಿ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿದ್ದ ಗಜಾನನ ಮಂಗಸುಳಿ ಕ್ಷೇತ್ರದಲ್ಲಿ ಗಣನೀಯ ಬೆಂಬಲ ಹೊಂದಿದ್ರು. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ಪ್ರಮುಖರ ಪಟ್ಟಿಯಲ್ಲಿ ಅವರ ಹೆಸರು ಮುಂಚೂಣಿಯಲ್ಲಿತ್ತು. ಆದರೆ ರಾಜಕೀಯ ಬೆಳವಣಿಗೆಗಳ ನಂತರ ಹಾಲಿ ಶಾಸಕ ಲಕ್ಷ್ಮಣ ಸವದಿಗೆ ಕಾಂಗ್ರೆಸ್ ಟಿಕೆಟ್ ಅಂತಿಮಗೊಂಡಿತ್ತು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದ ಮಂಗಸುಳಿ ಅವರಿಗೆ ಸಂಧಾನ ಪ್ರಕ್ರಿಯೆಯ ಭಾಗವಾಗಿ ಕ್ಯಾಬಿನೆಟ್ ದರ್ಜೆ ಯಾವುದಾದರೂ ಉನ್ನತ ಸ್ಥಾನಮಾನ ನೀಡುವುದಾಗಿ ಭರವಸೆ ನೀಡಲಾಗಿತ್ತು ಎಂದು ಅವರು ನೆನಪಿಸಿಕೊಂಡರು. ಚುನಾವಣೆ ನಂತರ ಪಕ್ಷದಲ್ಲಿ ತಮ್ಮನ್ನ ಬಹಳಷ್ಟು ಕಡೆಗಣಿಸಲಾಗಿದೆ ಎಂದು ಮಂಗಸುಳಿ ಆರೋಪಿಸಿದ್ದಾರೆ. ಇದೇ ವಿಷಯವನ್ನ ಹಂಚಿಕೊಳ್ಳುವಾಗ ತಮ್ಮ ವಿರುದ್ಧ ಹಣಕ್ಕೆ ಬೇಡಿಕೆ ಇಟ್ಟ ಆರೋಪ ಮಾಡಿರುವ ಶಾಸಕ ಲಕ್ಷ್ಮಣ ಸವದಿ ತಮ್ಮ ಹೆಸರನ್ನ ಹಾಳು ಮಾಡಲು ಹೊರಟಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಹಣಕ್ಕೆ ಬೇಡಿಕೆ ಇಟ್ಟಿದ್ದೇನೆ ಎಂಬುದು ನಿಜವಾಗಿದ್ರೆ ಲಕ್ಷ್ಮಣ ಸವದಿ ಅವರು ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದು ಆಣೆ ಪ್ರಮಾಣ ಮಾಡಲಿ ಎಂದು ಕಣ್ಣೀರು ಹಾಕುತ್ತಾ ಭಾವನಾತ್ಮಕವಾಗಿ ಸವಾಲ್ ಹಾಕಿದ್ದಾರೆ. ಅವರಿಗೂ ಗೊತ್ತಾಗಿದೆ ಹಳ್ಳಿ ಒಳಗೆ ಎಷ್ಟು ಜನ ನಮ್ಮ ಪ್ಯಾನಲ್ ಮತ ಹಾಕ್ಯಾರ ಅನ್ನೋದು. ನಾವು ಕೇವಲ ಅದ್ರ ಬಗ್ಗೆ ನಾವು ಮುಂದೆ ಹೇಳ್ತೀವಿ. 3 ದಿನದಲ್ಲಿ ನಾವು ತಯಾರಿ ಮಾಡ್ಕೊಂಡು 45% ಓಟ್ ತಗೊಂಡಿದ್ದೀವಿ. ನಮ್ಮ ಹಳೆ ಎಲ್ಲ ಮುಖಂಡರು ಕಾರ್ಯಕರ್ತರ ಶಕ್ತಿ ನಮ್ಮ ಜೊತೆ ಐತಂತ ಅಷ್ಟು ಓಟ್ ಬಿದ್ದಾವ. ಅದು ಅವ್ರಿಗೂ ಗೊತ್ತು, ಹೇಳ್ತಾರ ಅಷ್ಟೇ. ಅವ್ರು ಮೇಲೆ ಹೇಳೋದು ಬೇರೆ ಇರ್ಬೋದು, ಮನಸ್ಸಿಗೆ ಅವರು ತಿಳಿದಿರ್ತದ ಅವ್ರಿಗೆ ನಮ್ಮ ಶಕ್ತಿ ಏನು ಅಂತ. ನನ್ನ ಜೊತೆ ಯಾರಿದ್ದಾರೆ ಅನ್ನೋದು ಅವ್ರಿಗೂ ಗೊತ್ತದ, ನನಗೂ ಗೊತ್ತದ. ಆತ್ಮಾವಲೋಕನ ಮಾಡ್ಕೊಂಡಿದ್ದಾರೆ ಅಂತ ನಿಮಗೆ ಪಕ್ಷದಲ್ಲಿ ಗೊತ್ತಿದೆ ಅಲ್ಲ, ಅವ್ರ ನೋಡ್ರಿ, ಕಾರ್ಯಕರ್ತರಿಗೆ ಇಲ್ಲಿ ಗೊತ್ತಾಗಬೇಕು. ನಾನು ಸಾಮಾನ್ಯ ಕಾರ್ಯಕರ್ತ, ಅವ್ರ ಆತ್ಮಾವಲೋಕನ ಮಾಡ್ಕೊಳ್ಳಿ, ಅವ್ರಿಗೆ ಗೊತ್ತಾಗ್ತದ. ನಾನು ಯಾರ ಮೇಲೆ ಗುಬ್ಬೆ ಕೊರ್ಸ್ಲಿಕ್ಕೆ ಹೋಗೋದಿಲ್ಲ. ಆತ್ಮಾವಲೋಕನ ಮಾಡ್ಕೊಳ್ಳಿ ಅವ್ರು ಏನ್ ಮಾಡಿದ್ರು ಅಂತ. ನಮ್ಮ ಮುಖಂಡರಾಗ್ಲಿ ಯಾರಾಗ್ಲಿ ಅವ್ರ ನಡವಳಿಕೆ ಯಾವ ರೀತಿ ಇದೆ ಅಂತ ಅದನ್ನೂ ಒಂದು ಮಾತು ಹೇಳಿದ್ರು. ಏನಾಗ್ತಾ ಇದೆ ಈ ಕಾಂಗ್ರೆಸ್ ನಲ್ಲಿ ಅಂತ ಅದು ಅವ್ರ ಆತ್ಮಾವಲೋಕನ ಮಾಡ್ಕೊಳ್ಳಿ, ಗೊತ್ತಾಗ್ತದೆ ನಮ್ ನೋವು ಯಾಕಿದೆ ಅಂತ. ಸರ್, ನಿಮಗೆ ಗೊತ್ತು, ಅವ್ರಿಗೆ ಗೊತ್ತು, ಜನರಿಗೆ ಗೊತ್ತಾಗ್ಬೇಕಲ್ಲ ಇದು. ಅದೇ ಅವರು ಎಲ್ರಿಗೂ ಗೊತ್ತದ, ಬಹಿರಂಗ ಅದೇ, ಓಪನ್ ಸೀಕ್ರೆಟ್. ಏನ್ ಗೊತ್ತಿದೆ ಅಂತ ನೀವು ಹೇಳ್ತಾ ಇಲ್ಲ. ಅದಕ್ಕೆ ಮಾಧ್ಯಮಗಳ ಮುಂದೆ ಯಾಕೆ ನಾನು ಮಾಧ್ಯಮದ ಮುಂದೆ ಪಕ್ಷದ ಏನು ಇದು ಚಟುವಟಿಕೆಯ ಬಗ್ಗೆ ನಾನು ಬಹಿರಂಗ ಹೇಳಿಕೆ ಹೇಳೋದಿಲ್ಲ. ನನಗೆ ಪಕ್ಷ ಕೇಳಿದ್ರೆ ಸೂಕ್ತ ಸಂದರ್ಭದಲ್ಲಿ 4 ಗೋಡೆಗಳ ಮಧ್ಯೆ ನಮ್ಗೇನು ಅನ್ಯಾಯ ಆಗಿದೆ ಅನ್ನೋದನ್ನ ನಾನು ಹೇಳಿಕ್ ತಯಾರಿದ್ದೀನಿ. ಪಕ್ಷದ ಇದೊಂದು ವಿರುದ್ಧವಾಗಿ ನಾನು ಬಹಿರಂಗ ಹೇಳಿಕೆ ನೀಡೋದಿಲ್ಲ. ಪಕ್ಷ ನನಗೆ ಕೇಳಿದ್ರೆ ನಾನು 4 ಗೋಡೆಗಳ ಮಧ್ಯೆ ನಮ್ಗೇನು ಅನ್ಯಾಯ ಆಗ್ಯದನ್ನ ಹೇಳಲಿಕ್ಕೆ ನಾನು ಸಿದ್ಧ ಇದ್ದೀನಿ. ನೀವೇ ಹೇಳ್ತಾ ಇದ್ರೆ 2.5 ವರ್ಷದಿಂದ ಇಲ್ಲಿ ಏನೇನೋ ಆಗ್ತಾ ಇದೆ, ನಮ್ಗೆ ಒಂದು ಮಾನ ಮರ್ಯಾದೆ ಇಲ್ಲ ಅಂತ ನಿಮ್ಮ ಅರ್ಥ. ಸರ್, ನಿಮ್ಮ ಅರ್ಥ ಅಲ್ಲ. ಏನಾದ್ರೂ ಹೇಳಿದ್ರ ಯಾವ ರೀತಿ ಅಂತ? ಮೊದಲನೇದಾಗಿ ನಾನು ಯಾರ ಬಗ್ಗೆನೂ ಚಾಡಿ ಹೇಳುವಂತ ನನಗೆ ಸ್ವಭಾವ ಇಲ್ಲ. ನಾನು ಕೆಲಸ ಮಾಡ್ಕೋತ ಹೋಗವ, ಲಾಬಿ ಮಾಡುವಂತ ಮನುಷ್ಯ ನಾನಲ್ಲ. ಕೆಲಸ ಮಾಡ್ಕೊಂತ ಇದ್ದಿದ್ರಿಂದ ನಾವು ಇಲ್ಲೇ ಇದೀವಿ. ಇನ್ನು ನಮ್ಗೆ ಪಕ್ಷ ಕೇಳಿದ್ರೆ ನಾನು ಹೇಳ್ತೀನಿ. ಅಂದ್ರೆ ಇನ್ನು ಯಾರು ನಮ್ಗೆ ಸಂಪರ್ಕ ಮಾಡಿಲ್ವಾ? ಇಲ್ಲ, ಕೇಳಿದಾಗ ನಾನು ಹೇಳ್ತೀನಿ. ನಮಗೆ ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಈ ಬಗ್ಗೆ ಸಮಗ್ರವಾಗಿ ನಿಮ್ಮ ಕಡೆಯಿಂದ ಮಾಹಿತಿ ತಗೊಂಡಿದ್ದಾರೆ. ಇಲ್ಲ, ಸುಮ್ಮನೆ ನೋಡಿ, ಜಾರಕಿಹೊಳಿ ಕುಟುಂಬದ ಬಗ್ಗೆ ಇಲ್ಲಿ ಅಥಣಿಯಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜಾರಕಿಹೊಳಿ ಕುಟುಂಬದವರು ಇಲ್ಲಿ ಯಾವ ರೀತಿಯೂ ಇನ್ವಾಲ್ವ್ ಇಲ್ಲ. ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಬಂದು ಮಾತಾಡಿದ ಹೋದ ತಕ್ಷಣ ಅವರ ನೇತೃತ್ವ, ಅವ್ರದೇ ಎಲ್ಲ ಪಿತೂರಿ, ಅವರೇ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದು ಬಿಂಬಿಸ್ತಾ ಇದ್ದಾರೆ. ಅವ್ರಿಗೆ ಹೇಳಲಿಕ್ಕೆ ಬೇರೆ ಒಂದು ವಿಷಯ ಇಲ್ಲ. ಅದಕ್ಕೆ ಅವ್ರ ಮೇಲೆ ಹಾಕ್ತಾ ಇದ್ದಾರೆ. ಸಕ್ರಿ ಫ್ಯಾಕ್ಟರಿ ಇಲೆಕ್ಷನ್ ನಾವು ಮಾಡೀವಿ, ಸಕ್ರಿ ಫ್ಯಾಕ್ಟರಿ ಇಲೆಕ್ಷನ್ ನಾವು ಕ್ಯಾನ್ವಾಸ್ ಮಾಡೀವಿ, ಸಕ್ರಿ ಫ್ಯಾಕ್ಟರಿ ಇಲೆಕ್ಷನ್ ನಮ್ಮದು ಕ್ಯಾಂಡಿಡೇಟ್ ಸಿಲೆಕ್ಷನ್, ಫೇಲ್ಯೂರು ನಮ್ದೇ, ಸಕ್ಸಸ್ಸು ನಮ್ದೇ. ಸುಮ್ಮನೆ ಅವ್ರ ಹೆಸರು ಇಲ್ಲಿ ದಯವಿಟ್ಟು ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೊಂದು ಏನ್ ಎಬ್ಬಿಸ್ತಾ ಇದ್ದಾರೆ ಅಂದ್ರೆ, ಹೊರಗಿನವ್ರು ಬರ್ತಾರೆ ಅಂತ. ಹೊರಗಿನವ್ರದಿಂದ ನಮ್ಗೆ ಯಾವುದೂ ಅನ್ಯಾಯ ಆಗಿಲ್ಲ. ಹೊರಗಿನವ್ರು ನಮ್ಮ ಆಂತರಿಕ ವಿಷಯದಲ್ಲಿ ಯಾವತ್ತೂ ಇನ್ವಾಲ್ವ್ ಆಗಿಲ್ಲ, ಯಾರಿಗೂ ಕೆಟ್ಟ ಬಯಸಿಲ್ಲ, ಯಾರಿಗೂ ಏನೂ ಮಾಡಿಲ್ಲ. ಏನ್ ನಮ್ಗೆ ತೊಂದರೆ ಆಗ್ತಾ ಇರೋದು ನಮ್ಮ ಒಳಗಿನವ್ರದಿಂದ ಆಗ್ತಾ ಇದೆ. ಅದು ಯಾರಿಂದ ಅನ್ನೋದು ನಿಮ್ಗೆ ಗೊತ್ತದೆ. ಸುಮ್ಮನೆ ಹೊರಗಿನವ್ರ ಹೆಸರು ಯಾಕೆ ತಗೋತೀರಿ? ಪ್ರತಿಯೊಂದಕ್ಕೂ ಜಾರಕಿಹೊಳಿ ಅವ್ರ ಹೆಸರು ಯಾಕೆ ಹೇಳ್ತರ್ತೀರಿ? ಅವರಿಂದ ಇಂಥ ಒಬ್ಬ ವ್ಯಕ್ತಿಗೆ ಹಿಂಗೆ ಅನ್ಯಾಯ ಆಗ್ಯದ ಅಂತ ನಾನು ನಿಮ್ಗೆ ಓಪನ್ ಚಾಲೆಂಜ್ ಕೊಡ್ತೀನಿ. ನೀವು ತೋರಿಸ್ಕೊಡ್ರಿ. ನಮ್ಮ ತಾಲೂಕಿನಲ್ಲಿ ಜಾರಕಿಹೊಳಿ ಸಹೋದರರಿಂದ ಇಂಥದ್ದೊಂದು ಅನ್ಯಾಯ ಆಗ್ಯದ ಅಂತ ತೋರಿಸ್ಕೊಟ್ರಿ, ನಾನು ಒಪ್ಕೋತೀನಿ.
ನೀವು ರಾಜ್ಯ ಮಟ್ಟದಲ್ಲಿ ಎಲ್ಲ ಮುಖಂಡರ ಜೊತೆ ಹಿಂದಕ್ಕಿನಿಂದ ಪರಿಚಯ ಮತ್ತೆ ಸಂಪರ್ಕ ಕೂಡ ಇದೆ ಸರ್. ಏನಾದರೂ ಸೌದಿ ಬಗ್ಗೆ ದೂರು ಕೊಡ್ತೀರಾ ಹೈಕಮಾಂಡ್ಗೆ? ಈಗ ಅಂತ ಸಂದರ್ಭ ಬಂದಿಲ್ಲ, ಬಂದಾಗ ನೋಡೋಣ. ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಯಾರಿಗೆ ನನಗೆ ಟಿಕೆಟ್ ತಪ್ಪಿದಾಗಲೂ ಸಹಿತ ಒಂದೇ ಒಂದು ವರ್ಡ್ ಮಾತನಾಡದೆ ಅವ್ರು ಬೆನ್ನು ಹತ್ತಿದ್ದೀನಿ. ನನ್ನ ಸ್ಥಳದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಬಂಡಾಯ ಹಾಕ್ತಿದ್ರು, ಮತ್ತೇನೇನೋ ಮಾಡ್ತಿದ್ರು. ನಾನು ಒಂದೇ ಒಂದು ಮಾತು ಆಡದೆ ಅವ್ರ ಗೆಲುವಿನಲ್ಲಿ ನಂದು ಸಿಂಹಪಾಲ ಇದೆ. ಅವ್ರು ಒಪ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವ್ರ ಗೆಲುವಿನಲ್ಲಿ ನನ್ನ ಸಿಂಹಪಾಲ ಇದೆ. ನಾನು 4 ವರ್ಷದ ದುಡ್ದಿದ್ದ ಪರಿಶ್ರಮ ಇದೆ, ಬೆವರಿದೆ. ನನ್ನಂತೆ ಅನೇಕ ಮುಖಂಡರು, ಅನೇಕ ಕಾರ್ಯಕರ್ತರ ಪರಿಶ್ರಮ ಇದೆ. ಇಂಥ ಸಂದರ್ಭದಲ್ಲಿ ಅವ್ರ ಟಿಕೆಟ್ ಸಿಕ್ಕ ಮೇಲೂ ನಾವು ವಿರೋಧ ಮಾಡಿಲ್ಲ. ಈಗ ನಾನು ನನ್ನ ಅಧ್ಯಕ್ಷ ಸ್ಥಾನದ ಸಂಬಂಧ ನಾನು ಬಹಿರಂಗವಾಗಿ ಏನು ಹೇಳೋದಿಲ್ಲ. ಸಂಬಂಧಿಸಿದ ಮುಖಂಡರು ಕೇಳಿದ್ರೆ, ನಮ್ಮ ಹಿರಿಯರು, ನಮ್ಮ ಹೈಕಮಾಂಡ್ ಕೇಳಿದ್ರೆ ನನ್ನ ನೋವು ಏನು ಅನ್ನೋದನ್ನ ಅವ್ರ ಮುಂದೆ ಹೇಳ್ತೀನಿ. ಸೌದಿ ಅವರು ನೇರ ಆರೋಪ ಮಾಡ್ತಾ ಇದ್ದಾರೆ, ನೀವು ಹಣ ಇಸ್ಕೊಂಡು ಕೇಳ್ತಾ ಇದ್ದೀರಿ ಅಂತ. ಇನ್ನು ಏನ್ ಬೇಕು ಸರ್ ನಿಮ್ಗೆ? ದೂರು ಕೊಡ. ನಾನು ನಿಮಗೆ ನೇರ ಅವ್ರಿಗೆ ಇವತ್ತು ಆಹ್ವಾನವನ್ನು ಕೊಟ್ಟಿದ್ದೀನಿ. ಅವರು 3 ಸ್ಥಳ ಹೇಳಿದ್ದೀನಿ. 3 ಸ್ಥಳದಲ್ಲಿ ಯಾವ ಸ್ಥಳದಲ್ಲಾದ್ರೂ ಬರ್ಲಿ, ಇಲ್ಲ 3ಕ್ಕಾದ್ರೂ ಬರ್ಲಿ, ನಾನು ಬರಕ್ ಸಿದ್ಧತೀನಿ. ಹಸಿ ಅರಿವಿಯಲ್ಲೇ ಬರಕ್ ಸಿದ್ಧತೀನಿ. ಮತ್ತೆ ಇಷ್ಟು ನನ್ನ ಹತ್ರ ಸತ್ಯ ಇದ್ದಾಗಲೇ ನಾನು ಹೇಳಕ್ ಸಾಧ್ಯ, ಹೌದಲ್ಲ? ಹೇಳಿ, ಅವ್ರು ಏನ್ ಹೇಳಿದಾರಲ್ಲ ಅದನ್ನ ಹೇಳಿ, ನಾನು ಹೇಳ್ತೀನಿ. ಕಾನೂನು ಪ್ರಕಾರ ಅಂದ್ರೆ ಕಾನೂನು ಹೋರಾಟ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರಿ. ಏನ್ ಯಾವ ರೀತಿ ಕಾನೂನು ಹೋರಾಟ? ನಾನು ನಮ್ಮ ತಜ್ಞರ ಜೊತೆ ಮಾತಾಡ್ತಾ ಇದ್ದೀನಿ, ಕಾನೂನು ತಜ್ಞರ ಜೊತೆ. ಅದನ್ನು ಮುಂದೆ ನೀವು ತಿಳಿಸಿ. ಕಾದ್ ನೋಡ್ಬೇಕಾ ಏನು? ಸರಿ. ಮೊನ್ನೆ ನಡೆದ ಸಕ್ಕರೆ ಕಾರ್ಖಾನೆ ಚುನಾವಣೆ ದಿನ ಅಥಣಿಯ ಶಾಸಕರಾದ ಸನ್ಮಾನ್ಯ ಸವದಿಯವರು ನಾನು ದುಡ್ಡು ಕೇಳಿದ್ದೆ, ಮತ್ತೆ ಆತನಿಗೆ ಯಾವುದೇ ಒಂದು ಹುದ್ದೆ ಆಶ್ವಾಸನೆ ಕೊಟ್ಟಿರಲಿಲ್ಲ ಅನ್ನೋ ಮಾತು ಮಾಧ್ಯಮದ ಮೂಲಕ ನನಗೆ ತಿಳಿತು. ಆ ಒಂದು ನಿಟ್ಟಿನಲ್ಲಿ ಸ್ಪಷ್ಟೀಕರಣ ಕೊಡಲಿಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. 2019ರಲ್ಲಿ ಉಪಚುನಾವಣೆ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೆ. ಯಾಕೆಂದ್ರೆ ಆವಾಗ ನಮ್ಮ ಶಾಸಕರಾದ ಮಹೇಶ್ ಕುಮಟಳ್ಳಿ ಅವರು ಅಪಾರ ಬೆಂಬಲಿಗರನ್ನೇ ಬಿಜೆಪಿ ಸೇರಿದಾಗ ಆ ಒಂದು ಉಳಿದಂತ ಜನರನ್ನ ಸಂಘಟನೆ ಮಾಡಿಕೊಂಡು ಸುಮಾರು 60,000 ಮತಗಳನ್ನ ತೆಗೆದುಕೊಂಡು ನಾನು ಸೋತರು ಸಹಿತ ಮರುದಿನದಿಂದಲೇ ಪಕ್ಷದ ಸಂಘಟನೆಯನ್ನ ಮಾಡಿ ಎಲ್ಲರ ಸಹಕಾರವನ್ನ ಪಡೆದುಕೊಂಡು ತನು ಮನದಂಡದಿಂದ ನಾನು ಶ್ರಮ ವಹಿಸಿ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ, ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಟಿಕೆಟ್ ಕೊಟ್ಟರು ಸಹಿತ ಅವ್ರು ಗೆಲ್ಲಬೇಕು ಅನ್ನುವಂಥ ವಾತಾವರಣವನ್ನ ನಾವೆಲ್ಲ ಕೂಡಿ ಸೃಷ್ಟಿ ಮಾಡಿದ್ವಿ. ನಾನು ಸಹಿತ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೆ. ಇಂಥ ಸಂದರ್ಭದಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಅನಿರೀಕ್ಷಿತವಾಗಿ ಸೌದಿಯವರು ಬಂದ ತಕ್ಷಣ ಅಥಣಿಗೆ ಬಂದ ಕೂಡಲೇ ನನ್ನ ಮನೆಗೆ ಬಂದಾಗ ನಾನು ಅವರು ಮಾತನಾಡುವಂತ ಸಂದರ್ಭದಲ್ಲಿ, ನಿನಗೆ ಬಹಳ ಅನ್ಯಾಯ ಆಗ್ಯದ, ನಿನಗೆ ಕ್ಯಾಬಿನೆಟ್ ದರ್ಜೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೊಡಿಸುವಂತ ಜವಾಬ್ದಾರಿ ನಂದು ಅನ್ನುವಂತ ಆಶ್ವಾಸನೆಯನ್ನ ನನಗೆ ಕೊಟ್ಟಿದ್ರು. ಜೊತೆಗೆ ಅವ್ರು ಹೇಳೋ ಹಾಗೆ ಟಿಕೆಟ್ ಬಿಟ್ಟು ಕೊಡ್ಲಿಕ್ಕೆ ನಾನು ದುಡ್ಡು ಕೇಳಿದ್ದೆ ಅಂತ ಏನ್ ಹೇಳ್ತಾರೆ, ಆ ಸಂದರ್ಭನೇ ಇರಲಿಲ್ಲ. ಯಾಕಂದ್ರೆ ಅವ್ರು ಅಥಣಿಗೆ ಬರೋ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಅವ್ರು ಕನ್ಫರ್ಮ್ ಮಾಡ್ಕೊಂಡೇ ಅಥಣಿಗೆ ಬಂದಿದ್ರು. ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ಹೇಳಿಕೆಯಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿ ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ಯಾಕಂದ್ರೆ ನನ್ನ 31 ವರ್ಷದ ರಾಜಕೀಯ ಮತ್ತು ಸಾಮಾಜಿಕ ಜೀವನವನ್ನ ನೀವು ನೋಡಿದಿರಿ, ಅಥಣಿ ಎಲ್ಲ ಜನ ನೋಡಿದ್ದಾರೆ. ನಾನು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ನನ್ನ ಜೀವನವನ್ನ ನಿರ್ವಹಣೆ ಮಾಡ್ಕೊತ ಬಂದಂತವನು. ನಾನು ಯಾವಾಗ್ಲೂ ಹಲವಾರು ಹಣ ಗಳಿಸುವ ಅವಕಾಶ ಇದ್ರೂ ಸಹಿತ ಹಣದ ಹಿಂದೆ ಯಾವತ್ತೂ ನಾನು ಬಿದ್ದಿಲ್ಲ. ಇವತ್ತು ನಮ್ಮ ಹಿರಿಯರ ನಾನು ಗಳಿಸಿದಂತ ಆಸ್ತಿ ಮಾರಿ ನಾನು ರಾಜಕಾರಣ ಮಾಡ್ಕೊಂಡು ಬಂದಂತವ್ರು. ನಾನು 30 ವರ್ಷಗಳ ಹಿಂದೆ ನನ್ನ ಆಸ್ತಿ ಎಷ್ಟಿತ್ತು, ಇವತ್ತು ಅವ್ರು ಹೇಳ್ತಾ ಇರುವಂತವ್ರು ಇವತ್ತು ನನ್ನ ಆಸ್ತಿ ಎಷ್ಟಿದೆ. 30 ವರ್ಷಗಳ ಹಿಂದೆ ಈಗೇನು ಆಪಾದನೆ ಮಾಡಿದಾರಲ್ಲ ಅವರ ಆಸ್ತಿ ಎಷ್ಟಿತ್ತು, ಇವತ್ತು ಅವರ ಆಸ್ತಿ ಎಷ್ಟಿದೆ ಅನ್ನೋದನ್ನ ನೀವು ಅವಲೋಕನ ಮಾಡಿದ್ರೆ ನನ್ನ ಜೀವನ ಏನು ಅನ್ನೋದು ನಿಮಗೆ ಅರ್ಥ ಆಗ್ತದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ರಾಜಕಾರಣದಿಂದ ಆಸ್ತಿ ಕಳ್ಕೊಂಡಿನೇ ಹೊರತು ನಾನು ಆಸ್ತಿ ಗಳಿಸಿಲ್ಲ. ಇದಕ್ಕೆ ಬೇಕಾದ್ರೆ CBI ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇಡಿ ಇರ್ಬೋದು, ಇನ್ಯಾವುದೇ ಸಂಘಟನೆಯಿಂದ ತನಿಖೆ ಮಾಡಿಸಿದ್ರೆ ನಾನೇನೋ ಬೇರೆಯವರೇನೋ ಅನ್ನೋದು ಎಲ್ರಿಗೂ ಅರ್ಥ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕಂದ್ರೆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟು ಸಹಿತ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದವನು. ನಾನು ಪಕ್ಷದಿಂದ ಪಕ್ಷಕ್ಕೆ ಎಂದೂ ನಾನು ಜಿಗಿದವನಲ್ಲ. ಪ್ರಾಮಾಣಿಕ ಕಾರ್ಯಕರ್ತನಾಗಿ 31 ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ಕೊತ ಬಂದಿದ್ದೀನಿ. ಆದ್ರೆ ಇವತ್ತು ಅವರ ಹೇಳಿಕೆಯಿಂದ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರೋದ್ರಿಂದ
ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ. ಮುಖ್ಯವಾಗಿ ಹೇಳೋದೇನಂತಂದ್ರೆ, ಅವತ್ತು ನೀವು ನಮ್ಮ ಮನೆಗೆ ಬಂದಾಗ, ನೀವು ಮನೆಗೆ ಬಂದು ಹೋದ ಕೂಡಲೇ ಮರುದಿನನೇ ನಾನು ಶಿವನಿಗೆ ಕಲ್ಯಾಣ ಮಂಟಪದಲ್ಲಿ ಹಳೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನ ನಾನು ಮಾಡಿ, ಆ ಒಂದು ಸಮಾವೇಶದಲ್ಲಿ ನಿಮ್ಗೊಂದು ಮಾತನ್ನ ಹೇಳಿದ್ದೆ. ಸೌದೆಯವರೇ, ನಿಮಗೆ 60,000 ಹಳೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೀವು ಉಡ್ಯಾಗ ಹಾಕಾಕ್ತೀನಿ, ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗದಂಗೆ ನೋಡ್ಕೊಡ್ರಿ, ಮುಂದೆ ನಾಮಿನೇಷನ್ಗಳು ಬಂದಾಗ ಅವರಿಗೆ ಹೆಚ್ಚಿನ ಪಾಲು ಸಿಗುವಂಗೆ ನೋಡ್ಕೊಡ್ರಿ ಅನ್ನೋ ಒಂದೇ ಒಂದು ಮಾತನ್ನ ನಾನು ಹೇಳಿದ್ದೆ. ಅದಕ್ಕೆ ಅವರು ಒಪ್ಕೊಂಡಿದ್ರು. ಆದ್ರೆ ನಾವೆಲ್ಲ ಸೇರಿ ನಿಮ್ಮನ್ನ 76,000ಕ್ಕಿಂತ ಹೆಚ್ಚಿನ ಮತ ಕೊಟ್ಟು, ಬಹುಮತ ಕೊಟ್ಟು ನಿಮ್ಮನ್ನ ಆರಿಸಿದ ಮೇಲೆ ನೀವು ಏನು ಮಾಡಿದ್ರಿ? ನನ್ನನ್ನ, ನಮ್ಮ ಮುಖಂಡರನ್ನ, ನಮ್ಮ ಕಾರ್ಯಕರ್ತರನ್ನ ಯಾವ ರೀತಿ ನಡೆಸ್ಕೊಂಡ್ರಿ? ನಾಮಿನೇಷನ್ದಲ್ಲಿ ಎಷ್ಟು ಜನ ಹಳೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವು ಅವಕಾಶವನ್ನು ಕೊಟ್ರಿ? ಪಕ್ಷದ ಚಟುವಟಿಕೆ ಇರ್ಬೋದು, ಸಭೆ ಸಮಾರಂಭ ಇರ್ಬೋದು, ಎಷ್ಟು ಜನ ಹಳೆ ಕಾಂಗ್ರೆಸ್ ಮುಖಂಡರನ್ನ ನೀವು ಇನ್ವಾಲ್ವ್ ಮಾಡಿದ್ರಿ? ಮೊನ್ನೆ ನಡೆದಂತ MP ಚುನಾವಣೆಯಲ್ಲಿ ನೀವು ಏನು ಮಾಡಿದ್ರಿ ಅನ್ನೋ ಬಗ್ಗೆ ನೀವು ಆತ್ಮಾವಲೋಕನ ಮಾಡಿಕೊಂಡ್ರೆ ನಿಮಗೆ ನಮ್ಮ ನೋವು ಅರ್ಥ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ಒಂದು ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ನಿಮ್ಮ ಒಂದು ಪ್ಯಾನೆಲ್ ವಿರುದ್ಧ ನಾನು ಸ್ಪರ್ಧೆ ಮಾಡಿದೆ ಅನ್ನೋ ಒಂದೇ ಕಾರಣಕ್ಕೆ ನೀವು ನನ್ನ ಮೇಲೆ ಇಂಥ ಒಂದು ಆಪಾದನೆ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ನನಗೆ ನೋವಾಗಿ ಇವತ್ತು ನಾನು ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಇದು ನನ್ನ ಹೆಸರು ಕೆಡಿಸುವಂತ ಪ್ರಯತ್ನವನ್ನ ನೀವು ದಯವಿಟ್ಟು ಕೈ ಬಿಡ್ರಿ. ಯಾಕಂದ್ರೆ ಇದನ್ನೇ ಮುಂದುವರಿಸಿದ್ರೆ ನಾನು ಕಾನೂನು ತಜ್ಞರ ಜೊತೆ ಮಾತಾಡಿ ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಯಿತು ಅನ್ನೋಂಥ ಒಂದು ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ತಮಗೆ ನಾನು ಕೊಡ್ತಾ ಇದ್ದೀನಿ. ಇದು ಶಿವಯೋಗಿಗಳ ತಪೋಭೂಮಿ, ಸಿದ್ದೇಶ್ವರ ಪಾಂಡ್ರ ಅಂತ ಹೇಳ್ತೀವಿ ನಾವು. ಸಿದ್ದೇಶ್ವರ ಪಾಂಡ್ರಿ ಒಳಗ, ಶಿವಯೋಗಿಗಳ ತಪೋಭೂಮಿ ಒಳಗ ಅನ್ಯಾಯ ಯಾವತ್ತೂ ನಡೆಯಲ್ಲ, ಬಹಳ ದಿನ ನಡೆಯಲ್ಲ. ಈ ಒಂದು ಅಂಶವನ್ನ ನಾನು ಗಮನದಲ್ಲಿ ಇಟ್ಕೊಂಡು ಬಹಳ ಎಚ್ಚರಿಕೆಯಿಂದ ಈ ಮಾತನ್ನ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಸೌದಿಯವರೇ, ನೀವು ಹಸಿ ಅರಿವಿ ಹಾಕೊಂಡು ತಪೋಭೂಮಿ ಶಿವಯೋಗಿಗಳ ಗದ್ದಿಗೆ ಹಿಡಿದು, ಇಲ್ಲ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಸಿದ್ದೇಶ್ವರ ದೇವರ ಗದ್ದಿಗೆ ಹಿಡಿದು, ಇಲ್ಲ ಮಂಜುನಾಥ ಸ್ವಾಮಿಯ ದೇವರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಗದ್ದಿಗೆ ಹಿಡಿದು ನೀವು ಹೇಳಬೇಕು, ಗಜಾನನ ಮನ್ಸೂಳಿ ದುಡ್ಡು ಕೇಳಿದ್ದ, ನಾ ಇಲ್ಲ ಅಂತ ಹೇಳಿದ್ನಿ, ಮತ್ತು ಆತನಿಗೆ ನಾನು ಯಾವುದೇ ಆಶ್ವಾಸನೆ ಕೊಟ್ಟಿರಲ್ಲ ಅಂತ ನೀವು ಗದ್ದಿಗೆ ಹಿಡಿದು ನೀವು ಹೇಳಬೇಕು. ಸುಳ್ಳು ಅವ್ರು ಹೇಳ್ತಾ ಇರೋದಂತ, ಅವ್ರು ಹೇಳಿದ್ದು ನಿಜ ಅಂತ ನಾ ಗದ್ದಿಗೆ ಮುಟ್ಟಿ ಹೇಳಾಕ್ತಾ ಇರೋದೀನಿ. ನನ್ನ ಮನೆ ದೇವರ ಆಣಿ ಮಾಡಿ, ನನ್ನ ಮಕ್ಕಳ ಆಣಿ ಮಾಡಿ ಹೇಳಾಕ್ತಾ ಇರೋದೀನಿ. ನೀವು ಅದಕ್ಕೆ ಸಿದ್ಧರಿದ್ದೀರಾ ಅನ್ನೋದನ್ನ ನೀವು ನನಗೆ ಸ್ಪಷ್ಟೀಕರಣ ಕೊಡಬೇಕು ಅನ್ನೋದನ್ನ ಈ ಮೂಲಕ ನಿಮಗೆ ಸವಾಲು ಎಸೆತಾ ಇದ್ದೀನಿ. ದಯವಿಟ್ಟು ನಿಮಗೆ ಬೇಡಾದಾಗ ಏನೋ ಒಂದು ಹೇಳಿ ಜನರ ಭಾವನೆಗೆ, ಜನರ ಕಾರ್ಯಕರ್ತರ ಭಾವನೆಗೆ ಧಕ್ಕೆ ತರುವ ಕೆಲಸ ದಯವಿಟ್ಟು ಮಾಡಬೇಡ್ರಿ ಅಂತ ಕೇಳ್ಕೊಂಡು ನಾನು ಮಾತನಾಡ್ತೀನಿ. ಟಿಕೆಟ್ ನೀವು ಕೊಡಾತಿದ್ರಿ, ಬಿ ಫಾರ್ಮ್ ಕೊಟ್ಟಿರಿ. ನಮಗ್ ದುಡಿದ ಕಾರ್ಯಕರ್ತರಿಗೆ ನಾ ಬೆಂಬಲ ಬೇರೆಯವ್ರಂಗ ಅವ್ರ ಕುಟುಂಬದ ಎಂದು ರಾಜಕಾರಣ ಮಾಡಿ ನೀವು ನೋಡ್ತೀರಿ. ಯಾವ ಆಫೀಸ್ ಹೋಗಿ ಏಜೆಂಟ್ಗೆ ಮಾಡಿ ಎಂದು ರೊಕ್ಕದ ಬೆಲೆ ಇರ್ತಿಲ್ಲ. ಮತ್ ಇವ್ರ ಹತ್ರ ದುಡ್ಡು ಕೇಳೋದು ಪ್ರಮೇಯ ಏನೈತೆ? ನಂಗೆ ದೇವ್ರ ನನಗೇನ್ ಬೇಕೋ, ನನ್ನ ಉಪಜೀವನ ಕೇಳಿಸ್ಬೇಕು ಅಷ್ಟು ಕೊಟ್ಟಿದ್ರಾಗ ನಾ ಕಳ್ಕೊಂಡಿದ್ ಹೊರತು ಇವತ್ತಿಗೂ ನಂಗೆ ಎಷ್ಟು ಬೇಕೋ ಅಷ್ಟು ಅದ. ಮತ್ತೆ ನೋಡ್ರಿ, ನದಿ ದಾಟಿದ ಮ್ಯಾಗ ಏನೋ ಅಂತಾರಲ್ಲ, ಇದು ಅವರೇ ಹೇಳುವಂತ ಶಿವಗಳು ಪುಣ್ಯ ಭೂಮಿದಾಗ ಅನ್ಯಾಯ ಮತ್ತೊಂದೇನೋ ನಾವು ದೊಡ್ಡ ಸ್ಥಾನದಾಗ ಇವತ್ತು ಏನ್ ಬೇಕಂತ ಹೇಳಿದ್ರು ಜನ ಹುಚ್ಚರಲ್ಲ. ನಾವೇನೋ ಅವ್ರೇನೋ ನೋಡ್ಕೊತ ಬಂದ್ರ, ನನ್ನ ಜೀವನ ಏನೋ ನೋಡ್ಕೊತ ಬಂದ್ರ, ನನ್ನ ಜೀವನದಾಗ ಯಾವಾಗಲೂ ದೊಡ್ಡ ಕಿಮ್ಮತ್ ಕೊಟ್ಟ. ಬ್ಯೂರೋ ರಿಪೋರ್ಟ್ ಅಜಯ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366.